ಇಂಡೋನೇಷ್ಯಾದಲ್ಲಿರೋ ಈ ಬೆಕ್ಕು ಮಾಡಿರೋ ಕಕ್ಕಾಣ ಜನ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ ಅಂದ್ರೆ ಯಾಕೆ ಗೊತ್ತಾ? ವೆಲ್ಕಮ್ ಟು ದ ಸೀರೀಸ್ ಆಫ್ 100 Days 100 Facts Day 1. ಅದು 18 ಮತ್ತು 19ನೇ ಶತಮಾನ. ಅವಾಗ ಡಚ್ರು ಇಂಡೋನೇಷ್ಯಾವನ್ನ ಆಳ್ತಿರ್ತಾರೆ. ಡಚ್ರು ಇಂಡೋನೇಷ್ಯಾ ತುಂಬಾ ದೊಡ್ಡ ಕಾಫಿ ಎಸ್ಟೇಟ್ ಗಳನ್ನ ಸ್ಥಾಪಿಸಿ ಅವುಗಳನ್ನ ನೋಡ್ಕೊಳ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಇಂಡೋನೇಷ್ಯಾದಲ್ಲಿರುವಂತಹ ರೈತರ ಸಹಾಯವನ್ನ ಪಡೆದಿರ್ತಾರೆ. ಆ ಕಾಫಿಯನ್ನ ಬೆಳಿತಿದ್ದಂತಹ ರೈತರಿಗೇನೆ ಆ ಕಾಫಿಯನ್ನ ತಿನ್ನುವ ಹಕ್ಕಿರೋಲ್ಲ. ಕಾಫಿ ಅಂದ್ರೆ ಏನು, ಅದ್ರ ರುಚಿ, ಅದ್ರ ವಾಸನೆ ಹೇಗಿರುತ್ತೆ ಅಂತ ಇಲ್ಲಿನ ರೈತರಿಗೆ ಗೊತ್ತೇ ಇರೋದಿಲ್ಲ. ಹೀಗಿರುವಾಗ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ತರ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಿದ್ದಂತಹ ಕಾಡ್ಬೇಕು ಸಿವಿಟ್ ಕ್ಯಾಟ್ ಅನ್ನೋ ತಳಿ ಹೊತ್ತು ಬಂದು ಕಾಫಿ ತೋಟದಲ್ಲಿ ನುಗ್ಗಿ ಕಾಫಿ ಹಣ್ಣುಗಳನ್ನ ತಿಂದ್ಬಿಡುತ್ತೆ. ಆ ರೀತಿ ತಿಂದಂತ ಹಣ್ಣಲ್ಲಿ ಕಾಫಿ ಸಿಪ್ಪೆನ ಮಾತ್ರ ಇದು ಜೀರ್ಣ ಮಾಡ್ಕೊಳಕಾಗುತ್ತೆ. ಕಾಫಿ ಬೀಜಗಳನ್ನ ಜೀರ್ಣ ಮಾಡ್ಕೊಳಕಾಗದೆ ಮಲದ ರೂಪದಲ್ಲಿ ಅದನ್ನ ಹೊರ ಹಾಕುತ್ತೆ. ಅದನ್ನ ನೋಡಿದಂತಹ ಇಲ್ಲಿನ ರೈತರು ಆ ಮಲವನ್ನ ಚೆನ್ನಾಗಿ ತೊಳೆದು ಆ ಕಾಫಿ ಬೀಜಗಳನ್ನ ಸಂಗ್ರಹಿಸಿ ಅವುಗಳನ್ನ ಚೆನ್ನಾಗಿ ತೊಳೆದು ಇವ್ರು ಬಳಸ್ತಾರೆ. ಈ ಬೆಕ್ಕಿನಿಂದ ಅಲ್ಲಿನ ರೈತರಿಗೆ ಕಾಫಿಯ ರುಚಿ ಹೇಗಿರುತ್ತೆ, ಅದರ ವಾಸನೆ ಹೇಗಿರುತ್ತೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಇದು ಡಚ್ರಿಗೂ ಕೂಡ ತಲುಪುತ್ತೆ. ಅವರು ಸಹ ಇದನ್ನ ಟ್ರೈ ಮಾಡ್ತಾರೆ. ಅವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾರ್ಮಲ್ ಕಾಫಿಕಿನ ಈ ಸಿವಿಟ್ ಕ್ಯಾಟ್ ನಿಂದ ಬಂದಿರಂತಹ ಕಾಫಿನೇ ತುಂಬಾ ಚೆನ್ನಾಗಿದೆ, ಕಡಿಮೆ ಕಹಿ ಮತ್ತು ವಾಸನೆ ಇದೆ ಅಂತ ಹೇಳ್ತಾರೆ. ಅಲ್ಲಿಂದ ಏನೇ ಇದು ತುಂಬಾನೇ ಫೇಮಸ್ ಆಗಿಬಿಡುತ್ತೆ. ಎಲ್ಲರೂ ಕೂಡ ಸಿವಿಟ್ ಕ್ಯಾಟ್ ಗಳನ್ನ ಸಾಕಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಈ ಪ್ರಾಣಿಗೆ ಹಿಂಸೆ ಕೊಡುವ ಸಲುವಾಗಿ ಈ ಲುವಾ ಕಾಫಿಯನ್ನ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಈ ವಿಶಿಷ್ಟವಾದ ಲುವಾ ಕಾಫಿ ಬಗ್ಗೆ?